ಮನೆ ಮನಸ್ಸು ಸ್ವಚ್ಛವಾಗಿದ್ದ ಕಡೆ ದೈವ ಸಾನ್ನಿಧ್ಯ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನೆ ಮನಸ್ಸು ಎರಡನ್ನೂ ಸ್ವಚ್ಛವಾಗಿ ಇಟ್ಕೊಳ್ಳೋ ಪ್ರಯತ್ನ ಸದಾ ನಾವು ಮಾಡ್ತಾ ಇರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರೂ? ಮೊನ್ನೆ ದಿವಸ ಬುಧವಾರ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಹೋದ ವಾರನೇ ಹೇಳಿದ್ದೆ ಕೆಲವು ಹೆಲ್ತ್ ಇಶ್ಯೂಸ್ ಆಗ್ತಾಯಿದೆ, ನನಗೆ ಸ್ಕ್ರೀನ್ ನೋಡೋಕೆ ಆಗ್ತಿಲ್ಲ ಅಂತ ಹೇಳಿ. ಹಾಗಾಗಿ ಬುಧವಾರ ಅಪ್ಲೋಡ್ ಮಾಡಲಿಲ್ಲ. ಸುಮಾರಷ್ಟು ಜನ ಕೇಳಿದ್ದೀರಾ ಶಾರ್ಟ್ ವೀಡಿಯೋಸಲ್ಲೆಲ್ಲ ಯಾಕೆ ಲಾಂಗ್ ವೀಡಿಯೋಸ್ ಹಾಕ್ತಾ ಇಲ್ಲ ಅಂತ ಹೇಳಿ. ಇದೇ ರೀಸನ್ಗಾಗಿ ಸುಮಾರು ವೀಡಿಯೋಗಳು ರೆಡಿ ಇದೆ, ಆದರೆ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಆಗ್ತಿಲ್ಲ ನನಗೆ. ನಾನಿವತ್ತು ತಿಂಡಿ ಎಲ್ಲ ಮುಗಿಸಿ ಸಮನ್ವಿನ ಸ್ಕೂಲಿಂದೆಲ್ಲ ಕರ್ಕೊಂಡು ಬಂದು ಕ್ಲೀನಿಂಗ್ ಕೆಲಸ ಶುರು ಮಾಡ್ಕೊಂಡಿದ್ದೀನಿ. ಮೊದಲು ಅಡುಗೆ ಮನೆಯಿಂದ ಶುರು ಮಾಡೋಣ ಅಂತ ಹೇಳಿ ಅಡುಗೆ ಮನೆ ಕಬೋರ್ಡ್ ಡೋರ್ಸು ಡ್ರಾಯರ್ಸು ಅದೆಲ್ಲ ಒರೆಸ್ತಾ ಇದ್ದೀನಿ. ಏನಾಗುತ್ತೆ, ಅದು ಅವಾಗವಾಗ ಒರೆಸ್ಲಿಲ್ಲ ಅಂತಂದರೆ ಕರೆ ಕುತ್ಕೊಂಡು ಬಿಡುತ್ತೆ. ಅದು ಅಲ್ಲದೆ ಅಕ್ರೆಲಿಕ್ ಮೆಟೀರಿಯಲ್ ಆಗಿರೋದ್ರಿಂದ ಒರೆಸಿಲ್ಲ ಅಂದರೆ ಕ್ಲೀನಾಗಿ ಎದ್ದು ಕಾಣುತ್ತೆ, ಒಂಥರ ಗಲೀಜು ಕಾಣುತ್ತೆ. ಹಾಗಾಗಿ ಆಗಾಗ ಒರೆಸ್ಕೊಂಡ್ರೆ ತುಂಬ ನೀಟಾಗಿರುತ್ತೆ. ನನಗೆ ನಿಮ್ಮಲ್ಲಿ ಸುಮಾರಷ್ಟು ಜನ ಕೇಳ್ತಾ ಇದ್ದೀರಾ, ನಿಮ್ಮ ಮನೆಗೆ ಕೆಲಸದವ್ರು ಬರೋದಿಲ್ವಾ, ಒರೆಸೋದು ಯಾವಾಗ ಮಾಡ್ತೀರಾ, ಗುಡ್ಸೋದು ಯಾವಾಗ ಮಾಡ್ತೀರಾ ಅಂತೆಲ್ಲ ಕೇಳಿದ್ದೀರಾ. ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ಮುಂಚೆನೂ ಹೇಳಿದ್ದೀನಿ, ಈಗ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ. ನಾನು ಪಾತ್ರೆ ತೊಳೆಯೋದಕ್ಕೆ ನನಗೆ ಹೆಲ್ಪ್ ಮಾಡೋದಕ್ಕೆ ಒಬ್ಬರು ಬರ್ತಾ ಇದ್ದಾರೆ, ಮತ್ತು ಗುಡ್ಸೋಕ್ಕೆ ಒರೆಸೋಕ್ಕೆ ಇತ್ತೀಚೆಗೆ ಕೂಡ ಒಬ್ಬರು ಬರ್ತಾ ಇದ್ದಾರೆ. ಆದರೆ ಪ್ರತಿದಿನ ಬರಲ್ಲ, ದಿನ ಬಿಟ್ಟು ದಿನ ಅಥವಾ ವಾರಕ್ಕೆ 3 ದಿವಸ ಆ ಥರ ಬರ್ತಿದ್ದಾರೆ. ಮಿಕ್ಕಿದ ದಿವಸಗಳಲ್ಲೆಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಪೂರ್ತಿ ಮನೆ ಒಂದೇ ಸಲ ಪ್ರತಿದಿನ ಒರೆಸೋದು ಕಷ್ಟ ಆಗುತ್ತೆ. ಹಾಗಾಗಿ ಒಬ್ಬರನ್ನ ಹೆಲ್ಪ್ಗೆ ಇಟ್ಕೊಂಡಿದ್ದೀನಿ. ಅವರು ಪ್ರತಿದಿನ ಬರಲ್ಲ, ದಿನ ಬಿಟ್ಟು ದಿನ ಬರ್ತಾರೆ. ಹಾಗಾಗಿ ನಾನು ಒಂದು ದಿವಸ ಅವ್ರು ಒಂದು ದಿವಸ ಹಾಗೆ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀವಿ. ನಾನು ಚಿಕ್ಕವಳಿದ್ದಾಗಿಂದಲೂ ನನಗೆ ಏನು ಮಾಡಿದ್ದು ನೆನಪಿಲ್ಲ. ನಮ್ಮ ಮನೇಲಿ ನನ್ನ ಕೈಲಿ ಯಾವ ಕೆಲಸನೂ ಮಾಡಿರಲಿಲ್ಲ. ಅಡುಗೆ ಮಾತ್ರ ನನಗೆ ಇಷ್ಟ ಅಂತ ಹೇಳಿ ಮಾಡ್ತಾಯಿದ್ದೆ. ತುಂಬ ಚಿಕ್ಕ ವಯಸ್ಸಿಂದನೇ ಅಡುಗೆ ಮಾಡೋದೆಲ್ಲ ಕಲ್ತಿದ್ದೆ ನಾನು. ಆದರೆ ರೆಗ್ಯುಲರ್ ರೊಟೀನಾಗಿ ಮನೆಯಲ್ಲಿ ಅಡುಗೆ ಮಾಡೋದು ಅಂತ ಇರಲಿಲ್ಲ. ಏನಾದರೂ ಸ್ಪೆಷಲ್ ರೆಸಿಪಿಗಳನ್ನ ನಾವು ಕಲ್ತ್ಕೊಂಡು ಅದನ್ನು ಮಾಡಬೇಕಾದ್ರೆ ಟ್ರೈ ಮಾಡ್ತಿದ್ದೆ. ಅದರ್ವೈಸ್ ಪ್ರತಿದಿನವೂ ನಮ್ಮ ಅಮ್ಮನೇ ಪ್ರತಿಯೊಂದೂ ಮಾಡೋರು. ಆದರೆ ಮದುವೆ ಆದಮೇಲೆ ಲೈಫು ಎಷ್ಟು ಡ್ರಾಸ್ಟಿಕ್ ಆಗಿ ಚೇಂಜ್ ಆಗುತ್ತಂದರೆ ಪ್ರತಿಯೊಂದು ಕೆಲಸನೂ ನಮ್ಮ ಮೇಲೆ ಬಿದ್ದುಬಿಡುತ್ತೆ. ಯಾರು ಹೇಳ್ದಿದ್ರು ನಾವೇ ಜವಾಬ್ದಾರಿ ತೊಗೊಂಡು ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಕ್ಲೀನಿಂಗ್ ಎಲ್ಲನೂ ಅಷ್ಟೇ, ಈ ಧೂಳು ಹೊಡೆಯೋದಾಗಿರ್ಬೋದು, ಒರೆಸೋದಾಗಿರ್ಬೋದು, ಇದು ಯಾವುದೂ ನನಗೆ ಮಾಡಿನೇ ಗೊತ್ತಿಲ್ಲ. ಅದೇ ಅಂದ್ಕೊಳ್ತಿದ್ದೆ, ಈಗ ಪ್ರತಿಯೊಂದೂ ಎಷ್ಟು ಮುತುವರ್ಜಿಯಿಂದ ಪ್ರತಿಯೊಂದು ಪುಟ್ಟ ಪುಟ್ಟ ಜಾಗನೂ ನೋಡಿ ಕ್ಲೀನಾಗಿ ಇಡಬೇಕು ಅಂತ ಮನಸ್ಸಿಗೆ ಬರುತ್ತೆ. ಇದೆಲ್ಲ ಮುಂಚೆ ಯಾಕೆ ಬರ್ತಾ ಇರಲಿಲ್ಲ? ಮುಂಚೆ ನಮ್ಮ ಪ್ರಿಯಾರಿಟೀಸೇ ಬೇರೆ ಇರ್ತಾಯಿತ್ತು. ಓದಬೇಕಾರಾಗಿರ್ಬೋದು ಅಥವಾ ಕೆಲಸಕ್ಕೆ ಹೋಗ್ಬೇಕಾದ್ರೆ ಆಗಿರ್ಬೋದು, ಪ್ರಯಾರಿಟೀಸ್ ತುಂಬಾ ಬೇರೆ ಇತ್ತು. ಒಂದು ಗೃಹಿಣಿಯಾಗಿ ನಾವು ಅದನ್ನು ತಗೊಂಡಾಗ ಜವಾಬ್ದಾರಿನ ಟೋಟಲಿ ಚೇಂಜ್ ಆಗೋಗುತ್ತೆ. ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಕೊಡೋಕ್ಕೆ ಶುರು ಮಾಡಿಬಿಡ್ತೀವಿ ಅನಿಸುತ್ತೆ. ಇಲ್ಲಿ ಸಿಂಪಲ್ಲಾಗಿ ಮಧ್ಯಾಹ್ನದ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಬೇಳೆ ಹಾಕಿ ಕಟ್ ಥರ ಸಾರು ಮಾಡ್ಕೊಂಡಿದ್ದೆ. ಅದಾದಮೇಲೆ ಪಲ್ಯಕ್ಕೆ ಬೀನ್ಸು ಕ್ಯಾರೆಟ್ ಇತ್ತು. ಎನಿವೇಸ್ ವಾರ ಮುಗಿತಾ ಬಂತಲ್ಲ, ಹಾಗಾಗಿ ಮುಗಿಸ್ಬಿಡೋಣ ಅಂತ ಹೇಳಿ ಬೀನ್ಸು ಕ್ಯಾರೆಟು ಹಾಕಿ ಸಿಂಪಲ್ಲಾಗಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನನಗೆ ಸುಮಾರು ಕಮೆಂಟ್ಸ್ ಬರ್ತಾ ಇದೆ ಇತ್ತೀಚೆಗೆ. ಕೇಳ್ತಾ ಇದ್ದಾರೆ, ನೀವು ಓದಿದ್ದೀರಾ, ಇಂಜಿನಿಯರ್ ಇದ್ದೀರಾ, ಕೆಲಸಕ್ಕೆ ಹೋಗ್ಬೋದಲ್ವಾ, ಮನೆಯಲ್ಲಿ ಗೃಹಿಣಿ ಆಗಿರೋದು ಎಷ್ಟು ಚೆನ್ನಾಗಿರುತ್ತೆ, ಜನ ನಿಮ್ಮನ್ನ ಕೀಳಾಗಿ ನೋಡೋದಿಲ್ವಾ ಅಂತ ಹೇಳಿ ಒಂದು ಸುಮಾರು ಮೆಸೇಜಸ್ ಬಂದಿತ್ತು ಈ ನಡುವೆ. ಹೌದಾ, ಕೀಳಾಗಿ ನೋಡ್ತಾರಾ? ಯಾರದು ನನ್ನ ಕೀಳಾಗಿ ನೋಡ್ತಿರೋದು ಅಂತ ಫಸ್ಟ್ ಕ್ವೆಶ್ಚನ್ ನನಗೆ ಬಂತು. ಬಿಕಾಸ್ ನನಗೆ ಯಾವತ್ತು ನಾನು ಮಾಡ್ತಿರೋದು ಕೀಳು ಅಂತ ಅನಿಸೇ ಇಲ್ಲ. ಹಾಗಾಗಿ ಯಾರು ಕೀಳಾಗಿ ನೋಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಕೀಳಾಗಿ ನೋಡ್ತಿರೋವ್ರ ಮನಸ್ಸಲ್ಲಿ ಕೀಳು ಭಾವನೆ ಇದ್ದರೆ ಅದಕ್ಕೆ ನಾನೇನು ಮಾಡೋಕ್ಕಾಗೋದಿಲ್ಲ. ಮನೇಲಿ ಒಬ್ಬಳು ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮನೇಲಿದ್ದು ಮನೇನ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತಂದರೆ, ಮನೇನ ನಿಭಾಯಿಸಲಿಲ್ಲ ಅಂತಂದರೆ ಮತ್ತು ಅದನ್ನು ಯಾರು ಸಹಿತ ಮಾಡೋದಕ್ಕಾಗೋದಿಲ್ಲ. ಅದನ್ನು ಪ್ರತಿಯೊಬ್ಬರು ಮನಸ್ಸಲ್ಲಿ ಇಟ್ಕೊಳ್ಬೇಕು. ಮನೆ ನಿಭಾಯಿಸೋ ಕೆಲಸ ಏನು ಕೀಳಾದ ಕೆಲಸ ಅಂತೂ ಅಲ್ವಲ್ಲ. ಯಾಕೆ ಎಲ್ಲರೂ ಆ ಥರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ ನನಗಂತೂ ಗೊತ್ತಿಲ್ಲ. ನನಗಂತೂ ಅದು ಯಾವತ್ತೂ ಒಂದು ಕೀಳು ಕೆಲಸ ಅಥವಾ ಅದಕ್ಕೆ ವ್ಯಾಲ್ಯೂನೇ ಇಲ್ದಿರೋ ಕೆಲಸ ಅಂತ ನನಗೆ ಯಾವತ್ತೂ ಅನಿಸಿಲ್ಲ. ಒಬ್ಬ ಮನುಷ್ಯನ ವ್ಯಾಲ್ಯೂ ಕೆಲಸಕ್ಕೆ ಹೋಗೋದ್ರಿಂದಾಗಲಿ ಮನೇಲಿ ಕೂತ್ಕೊಂಡು ಮನೆ ಕೆಲಸ ಮಾಡೋದ್ರಿಂದಾಗಲಿ ಬರೋದಿಲ್ಲ. ಮನುಷ್ಯನ ವ್ಯಾಲ್ಯೂ ಬರೋದು ಮನುಷ್ಯನ ವ್ಯಕ್ತಿತ್ವದಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಮನೇಲೇ ಕೆಲಸ ಮಾಡ್ತಾಯಿರಿ, ಮನೆಯನ್ನೆಲ್ಲ ನಿಭಾಯಿಸ್ತೀರಿ, ಇಷ್ಟಪಟ್ಟು ಮಾಡಿ, ಮನೇನ ತುಂಬ ನೀಟಾಗಿ ಇಟ್ಕೊಳ್ಳಿ, ಬ್ಯೂಟಿಫೈ ಮಾಡ್ಕೊಳ್ಳಿ. ಯಾರು ಏನೂ ಹೇಳೋಕ್ಕೆ ಬರೋದಿಲ್ವಲ್ಲ. ಕೀಳು ಅಂತ ನೋಡ್ತಿದ್ರೆ ನನ್ನ ಪ್ರಕಾರ ಅವ್ರ ಮನಸ್ಸಲ್ಲಿ ಆ ಕೀಳು ಭಾವನೆ ಇದೆ ಹೋಮ್ ಮೇಕರ್ಸ್ ಬಗ್ಗೆ ಅಂತ ಅನಿಸುತ್ತೆ. ಅದರ್ವೈಸ್ ನನಗೆ ಯಾವತ್ತೂ ಯಾವ ಗೃಹಿಣಿ ಮೇಲೇನೂ ಒಂದು ಕೀಳು ಅರಿಮೆ ಅನ್ನೋದು ಬಂದೇ ಇಲ್ಲ. ನನಗೆ ಸಜೆಸ್ಟ್ ಕೂಡ ಮಾಡ್ತಾಯಿದ್ರು, ನೀವು ಕೆಲಸಕ್ಕೆ ಹೋಗಿ ಓದಿದ್ದೀರಲ್ವ ಅಂತ ಹೇಳಿ. ಇಲ್ಲ, ನಾನು ಗೃಹಿಣಿಯಾಗಿ ತುಂಬ ಖುಷಿಯಾಗಿದ್ದೀನಿ. ಮತ್ತು ನನ್ನ ಮಗುನ ಪ್ರತಿ ಒಂದು ಕ್ಷಣ ಅವಳ ಬಾಲ್ಯವನ್ನು, ಅವಳು ಆಡೋ ಆಟಗಳನ್ನ ಮತ್ತು ಅವಳು ಚಿಕ್ಕ ಚಿಕ್ಕ ಪುಟ್ಟ ತರಲೆಗಳನ್ನ ಅದು ಯಾವುದನ್ನು ಮಿಸ್ ಮಾಡ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ನಾನು ಮನೇಲಿದ್ದು ನನ್ನ ಮಗುಗೆ
ನಮ್ಮ ಮನೆಗೆ ನಾನು ಜಸ್ಟಿಫೈ ಮಾಡ್ತಿದ್ದೀನಿ ಅಂತ ನನ್ನ ಪ್ರಕಾರ ಅನಿಸುತ್ತೆ. ಹಾಗಾಗಿ ನಾನು ಏನು ಮಾಡ್ತಿದ್ದೀನೋ ಅದರಲ್ಲಿ ನನಗೆ ಖುಷಿ ಇದೆ, ತೃಪ್ತಿ ಇದೆ, ನೆಮ್ಮದಿ ಇದೆ. ಜೀವನದಲ್ಲಿ ಅದೇ ತಾನೇ ಬೇಕಾಗಿರೋದು. ನೀವು ಎಷ್ಟೇ ದೊಡ್ಡ ಕೆಲಸ ಮಾಡ್ಬೋದು, ಎಷ್ಟೇ ದೊಡ್ಡ ಸಾಧನೆ ಮಾಡ್ಬೋದು, ಆ ಮಾಡಿರೋ ಸಾಧನೆಯಲ್ಲಿ ನಿಮಗೆ ಖುಷಿ ಇಲ್ಲ, ತೃಪ್ತಿ ಇಲ್ಲ ಅಂದರೆ ಮಾಡಿರೋ ಸಾಧನೆ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಸೊ ನೀವು ಪುಟ್ಟ ಕೆಲಸ ಮಾಡಿ ನಿಮ್ಗೆ ಅದರಲ್ಲಿ ಖುಷಿ ಇದೆ, ನೆಮ್ಮದಿ ಇದೆ, ತೃಪ್ತಿ ಇದೆ ಅಂತಂದಾಗ ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಸಾರ್ಥಕತೆ ಸಿಗುತ್ತೆ. ಮತ್ತು ಮೊನ್ನೆ ದಿವಸ ಶಾರ್ಟ್ ವಿಡಿಯೋನಲ್ಲಿ ಇದೆ ಕ್ಲೀನಿಂಗ್ ವಿಡಿಯೋ ಹಾಕಿದ್ದಾಗ ಸುಮಾರು ಜನ ನೀವು ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಕೇಳ್ತಾಯಿದ್ರಿ, ಲಿಂಕ್ ಶೇರ್ ಮಾಡಿ ಅಂತ ಕೇಳ್ತಾಯಿದ್ರಿ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಾಗಲಿ ಅಥವಾ ನಾನೇ ಕೊಂಡ್ಕೊಂಡಿದ್ದಾಗಲಿ ಅಲ್ಲ, ನಮ್ಮ ಮನೆ ಗೃಹ ಪ್ರವೇಶದಲ್ಲಿ ನನಗೆ ಗಿಫ್ಟ್ ಬಂದಂಥದ್ದು. ಇದು ತುಂಬಾ ಚೆನ್ನಾಗಿದೆ. ಈ ಥರ ಸೋಫಾ ಅದೆಲ್ಲ ಕ್ಲೀನ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಡಸ್ಟ್ ಎಲ್ಲ ತೆಗೆಯುತ್ತೆ. ಇದು ಅಗಾರೋ ಬ್ರ್ಯಾಂಡ್ದು ಹ್ಯಾಂಡ್ ವ್ಯಾಕ್ಯೂಮ್ ಕ್ಲೀನರ್, ತುಂಬ ಚೆನ್ನಾಗಿದೆ. ಸೋಫಾ ಕ್ಲೀನ್ ಮಾಡಿದಾಗ ಸುಮಾರು ಗಲೀಜು ಸಿಕ್ಕಿದ್ದು ಸಮನ್ವಿ ಹಾಕಿರೋದು ಚಿಪ್ಸು, ಚಾಕ್ಲೇಟ್ ಪೇಪರ್ಗಳು ಮತ್ತು ಚಿಕ್ಕದು ಜೆಮ್ಸು ಇಂಥದ್ದೇ ಸಿಕ್ಕಿದೆ ಪೂರ್ತಿಯಲ್ಲಿ. ಸೊ ಒಂದು ವಾರದಿಂದ 10 ದಿನದೊಳಗಡೆ ಆಗಾಗ ಸಂಧಿಗಳಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಜಾಸ್ತಿ ಕಸ ಸೇರ್ಕೊಳ್ಳೋದಿಲ್ಲ, ಇಲ್ಲ ಅಂತಂದರೆ ಪೈಲಪ್ ಆಗ್ತಾನೇ ಇರುತ್ತೆ. ಇದು ಹ್ಯಾಂಡ್ ವ್ಯಾಕ್ಯೂಮ್ ಕ್ಲೀನರು ನಿಮಗೆ ಸಿಗುತ್ತೆ, ಅಗಾರೋ ಬ್ರ್ಯಾಂಡ್ದು, ಅಮೆಝಾನಲ್ಲಿ ಇರುತ್ತೆ, ಚೆಕ್ ಮಾಡ್ಬೋದು. ಚೆನ್ನಾಗಿದೆ, ಹೇಗಿದೆ ರಿವ್ಯೂ ತಿಳಿಸಿ ಅಂತಲೂ ಕೇಳಿದ್ರಿ. ಸೊ ಚೆನ್ನಾಗಿದೆ. ನಾನು ಇದನ್ನು ಆನ್ಲೈನಲ್ಲಿ ತೊಗೊಂಡಿಲ್ಲ, ನನಗಿದು ಗಿಫ್ಟ್ ಬಂದಿದ್ದು, ಹಾಗಾಗಿ ನನಗೆ ಲಿಂಕ್ ಕೊಡೋಕ್ಕಾಗೋದಿಲ್ಲ. ಸೊ ನೀವೇ ಸರ್ಚ್ ಮಾಡಿ ಸಿಗತ್ತೆ, ಇದೇ ಥರ ತಗೊಳ್ಬೋದು. ಮತ್ತೊಂದು ಡೌಟ್ ಕೇಳಿದ್ರಿ ತುಂಬ ಜನ, ಯಾವ ಪಾಡ್ಕ್ಯಾಸ್ಟ್ ಕೇಳ್ತೀರಾ ಹೇಳಿ, ನಾವು ಕೇಳ್ತೀವಿ ಅಂತ ಸ್ವಲ್ಪ ಜನ ಕೇಳಿದ್ರಿ. ಸೊ ಪಾಡ್ಕ್ಯಾಸ್ಟು ರೀಸೆಂಟಾಗಿ ನನಗೆ ತುಂಬ ಫೇವ್ರೇಟ್ ಆಗಿರೋದು ದ ರಣವೀರ್ ಶೋ ಅಂತ ಬರುತ್ತೆ, ಬೀರ್ ಬೈಸೆಪ್ಸ್ ಅಂತ. ಅವ್ರದ್ದು ತುಂಬಾ ಚೆನ್ನಾಗಿರುತ್ತೆ. ಒಂದು ವಾರ ಒಬ್ಬೊಬ್ಬರು ಗೆಸ್ಟ್ನ ಕರೆಸಿ ಇಂಟರ್ವ್ಯೂ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ವಿಭಿನ್ನವಾದ ಟಾಪಿಕ್ಗಳು, ನಾವು ಅಂದ್ಕೊಂಡೇ ಇರಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ, ಆ ಥರ ಟಾಪಿಕ್ನೆಲ್ಲ ಕೇಳಿ ಇಂಟರ್ವ್ಯೂ ಮಾಡಿದಾಗ ಎಷ್ಟೋ ವಿಷಯಗಳನ್ನ ತಿಳ್ಕೊಳ್ತೀವಿ ನಾವು. ಸುಮಾರು ವಿಷಯಗಳ ಬಗ್ಗೆ ತಿಳ್ಕೊಂಡಿದ್ದೀನಿ ಅವ್ರ ಪಾಡ್ಕ್ಯಾಸ್ಟ್ನ ನೋಡಿ. ತುಂಬ ಇಂಟ್ರೆಸ್ಟಿಂಗ್ ಅನಿಸುತ್ತೆ. 1 hour ಸಮ್ಟೈಮ್ಸ್ 2 hours ಕೂಡ ಇರುತ್ತೆ. ಹೇಗೆ ಆ 2 ಗಂಟೆ ಕಾಲ ಕಳೆದು ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು ನೀವು ಕೂಡ. ದ ರಣವೀರ್ ಶೋ ಅಂತ ಇರುತ್ತೆ, ಅಥವಾ ಬೀರ್ ಬೈಸೆಪ್ಸ್ ಅಂತ ಚಾನಲ್ ಹೆಸರು. ನೀವು ಅದರಲ್ಲಿ ಹೋಗಿ ಸರ್ಚ್ ಮಾಡಿದ್ರೆ ಗೂಗಲಲ್ಲಿ ತುಂಬಾ ವೀಡಿಯೋಸ್ ಸಿಗುತ್ತೆ, ನೋಡ್ಬೋದು ನೀವು. ಸೊ ಸೋಫಾ ಎಲ್ಲ ಕ್ಲೀನ್ ಮಾಡಿ ಆಯಿತು. ಈಗ ಸಮನ್ವಿದು ಕಿಚನ್ ಸೆಟ್, ಅವಳನ್ನ ಮಧ್ಯಾಹ್ನ ಮಲಗಿಸಿದ ಆದಮೇಲೆ ಅವಳದು ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಕಿಚನ್ದು ಸೆಟ್ ಲಿಂಕ್ ಕೇಳ್ತಾಯಿದ್ರಿ ತುಂಬ ಜನ. ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದಲ್ಲ, ಇದು ಗರುಡ ಮಾಲ್ ಹತ್ರ ಹ್ಯಾಮ್ಲೀಸ್ ಅಂತ ಒಂದಿದೆ, ಹಂಗೆ ದೊಡ್ಡ ಟಾಯ್ ಸ್ಟೋರ್ ಅದು. ಅಲ್ಲಿ ಸಮನ್ವಿಗೆ ನಮ್ಮ ತಂದೆ ಗಿಫ್ಟ್ ಕೊಟ್ಟಿದ್ದು ಈ ವರ್ಷದ ಬರ್ಡೇಗೆ. ಚೆನ್ನಾಗಿದೆ, ಒಂಥರ ನಿಜವಾದ ಕಿಚನ್ ಸೆಟ್ ಥರನೇ ಇದೆ. ಇದರಲ್ಲಿ ಸಿಂಕಲ್ಲಿ ನೀರು ಬರೋದು ಮತ್ತು ಸ್ಟೌವಲ್ಲೆಲ್ಲ ಸ್ಟೀಮ್ ಎಲ್ಲ ಬರೋದು. ಸಮನ್ವಿ ಅದರೆಲ್ಲ ಆಟಾಡಿ ಅದರಲ್ಲಿ ಏನೋ ಅಕ್ಕಿ ಎಲ್ಲ ಹಾಕಿ ಹಾಳು ಮಾಡಿಬಿಟ್ಟಿದ್ದಾಳೆ ಇವಾಗ ಅದನ್ನು. ಸೊ ಅದಲ್ಲದೆ ಅದು ಬ್ಯಾಟ್ರಿ ಆಪರೇಟೆಡು, ನಾವು ಹಾಕ್ಕೊಡೋಲ್ಲ, ಇಲ್ಲಾಂದರೆ ಯಾವಾಗಲೂ ಆನ್ ಮಾಡಿಬಿಟ್ಬಿಡ್ತಾಳೆ. ಅದು ಸೌಂಡ್ ಸ್ವಲ್ಪ ಇರಿಟೇಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಬ್ಯಾಟ್ರೀಸ್ ತೆಗೆದ್ಬಿಟ್ಟಿದ್ದೀನಿ. ಸೊ ನಮ್ಮ ಅಡುಗೆ ಮನೇಲಿ ನಾನು ಏನು ಮಾಡ್ತೀನಿ ಪ್ರತಿಯೊಂದೂ ತಂದು ಇಲ್ಲಿ ಇಟ್ಕೊಂಬಿಟ್ಟಿದ್ದಾಳೆ. ಅಕ್ಕಿ ಆಗಿರ್ಬೋದು, ಚಪಾತಿ ಹಿಟ್ಟು ಕಲಸಿದ್ದೆ ಸಹ ಚಪಾತಿ ಹಿಟ್ಟು ತಂದು ಇಟ್ಕೊಂಡ್ಬಿಡ್ತಾಳೆ. ಅದನ್ನು ಪುಟ್ಟು ಉಂಡೆಗಳನ್ನ ಹಾಗೆ ಮಾಡಿ ಅಲ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಳೆ. ಅದೆಲ್ಲ ಒಣಗಿಬಿಟ್ಟಿರುತ್ತೆ. ಸೊ ಪ್ರತಿದಿನ ಅಥವಾ 2 ದಿನಕ್ಕೊಂದ್ಸಲಿ ಅವಳು ಮಲ್ಕೊಂಡಿದ್ದಾಗ ಪೂರ್ತಿ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಏನೇ ತೊಗೊಂಡು ಬಂದರೂ ಫಸ್ಟ್ ತೊಗೊಂಡೋಗಿ ಅವಳ ಕಿಚನಲ್ಲಿ ಇಟ್ಕೊಳ್ತಾಳೆ. ಇವಾಗ ನಾನು ತರಕಾರಿ ತೊಗೊಳಕ್ಕೆ ಹೋದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಹೋಗಿ ಒಂದು ನಲ್ಲಿಕಾಯಿ, ಒಂದು ನಿಂಬೆಹಣ್ಣು, ಆ ಥರದ್ದು ಏನಾದರೂ ಪುಟ್ಟದ್ದು ಏನಿರುತ್ತೆ ತೊಗೊಂಡು ಬಂದು ಅವಳ ಕಿಚನಲ್ಲಿ ಇಟ್ಕೊಂಡಿರ್ತಾಳೆ. ಆಮೇಲೆ ಅವರಪ್ಪ ಏನಾದರೂ ಚಾಕ್ಲೇಟು ಅಥವಾ ಏನಾದರೂ ತಂದುಕೊಟ್ರೆ ಅದನ್ನು ತೊಗೊಂಡು ಹೋಗೇನೋ ಅವಳ ಕಿಚನಲ್ಲೇ ಇಟ್ಕೊಂಡಿರ್ತಾಳೆ. ಮಕ್ಳಿಗೂ ಹೇಗೆ ನಮ್ಮದು ಅಂತ ಬಂದ್ಬಿಡತ್ತೆ ಅಂತ ಅನಿಸುತ್ತೆ ಒಂದೊಂದ್ಸಲಿ. ಆಮೇಲೆ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಅದೇನೇ ನೋಡಿ ಅವ್ರುಗಳು ಫಾಲೋ ಮಾಡ್ತಾರೆ. ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಹುಷಾರಾಗಿರಬೇಕು ಕೆಲವು ವಿಷಯಗಳಲ್ಲಿ. ನಾವು ಸರಿ ಇದ್ದರೆ ನಮ್ಮ ಮಕ್ಕಳು ಸರಿ ಇರ್ತಾರೆ. ನಾವು ಹೇಳಿದ್ನ ಮಕ್ಕಳು ಕಲಿಯಲ್ಲ, ನಾವು ಮಾಡಿದ್ನ ನೋಡಿ ನಮ್ಮ ಮಕ್ಕಳು ಕಲಿತಾರೆ. ಸೊ ನಮ್ಮ ಮಕ್ಕಳು ಕರೆಕ್ಟಾಗಿರ್ಬೇಕಂದ್ರೆ ಮೊದಲು ನಾವು ಕರೆಕ್ಟಾಗಿರಬೇಕು ಅಂತ ನಾನು ಜಾನು ಯಾವಾಗಲೂ ಮಾತಾಡ್ಕೊಳ್ತಾನೆ ಇರ್ತೀವಿ. ಒಳಗಿನ ಕ್ಲೀನಿಂಗ್ ಎಲ್ಲ ಮುಗೀತು. ಈಗ ಒಂಚೂರು ಆಚೆ ವಾಟರ್ಫಾಲ್ ಹತ್ರ ಕಟ್ಟೆ ಒಂಚೂರು ಒರೆಸಿ ನೀರು ಬಿಟ್ಬಿಡೋಣ. ತುಂಬ ದಿನ ಆಗಿತ್ತು ವಾಟರ್ಫಾಲ್ಗೆ ನೀರು ಬಿಟ್ಟು. ಅದು ಹಿಂಗೆ ಹೋಗ್ತಾ ಇರುತ್ತೆ, ಅವಾಗವಾಗ ನೀರು ಬಿಡ್ತಾನೆ ಇರಬೇಕು. ಸೊ ಸರಿ ತುಂಬ ದಿನ ಆಯ್ತಲ್ಲ, ಈಗ ಒಂಚೂರು ಬಿಡೋಣ ಅಂತ ಹೇಳಿ ನೀರು ಬಿಡ್ತಾ ಇದ್ದೀನಿ. ಇನ್ನೊಂದು ಸಮಸ್ಯೆ ಏನಂದರೆ ನೀರಿರೋದ್ರಿಂದ ಸ್ವಲ್ಪ ಸೊಳ್ಳೆಗಳು ಕೂಡ ಜಾಸ್ತಿ ಆಗುತ್ತೆ. ಅದಕ್ಕೆ ಆಗಾಗ ಒಂದು ಸ್ವಲ್ಪ ಎಸೆನ್ಷಿಯಲ್ ಆಯಿಲೆಲ್ಲ ಹಾಕ್ತಾ ಇರ್ತೀನಿ, ಆದರೂ ಸೊಳ್ಳೆಗಳು ಬಂದೇ ಬರುತ್ತೆ. ಹಾಗಾಗಿ ವಾಟರ್ಫಾಲೆಲ್ಲ ಆನ್ ಮಾಡೋದು ಇತ್ತೀಚೆಗೆ ಸ್ವಲ್ಪ ಕಮ್ಮಿ ಆಗಿದೆ. ಆದರೆ ಏನಂದರೆ ಇದೆಲ್ಲ ಇರೋದು ಮನೇನ ಎಷ್ಟು ಬ್ಯೂಟಿಫೈ ಮಾಡುತ್ತೋ ಕೆಲಸನೂ ಅಷ್ಟೇ ಕೊಡುತ್ತೆ. ಮೇಂಟೆನೆನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಆಗಾಗ ಮಾಡ್ತಾನೆ ಇರಬೇಕು. ಮಾಡಲಿಲ್ಲ ಅಂತಂದರೆ ಯಾಕಪ್ಪ ಇದನ್ನೆಲ್ಲ ಮಾಡಿಸ್ಕೊಂಡು ಬಿಟ್ವಿ ಅಂತ ಅನಿಸ್ಬಿಡುತ್ತೆ, ಅಷ್ಟು ಗಲೀಜಾಗಿಬಿಟ್ಟಿರುತ್ತೆ.
ಹಾಂ, ಮತ್ತೊಂದು ಕೇಳಬೇಕು ಅಂತ ಅಂದ್ಕೊಂಡೆ. ರೀಸೆಂಟಾಗಿ 2 ಕಮೆಂಟ್ ಬಂದಿತ್ತು, ಒಂದಲ್ಲ 2 ಬಂದಿತ್ತು. ಏನಂತಂದರೆ, ನೀವು ವಾಯ್ಸ್ ಓವರ್ ಸ್ವಲ್ಪ ಕಮ್ಮಿ ಮಾಡಿ, ಮ್ಯೂಸಿಕ್ ಹಾಕಿ ಮಧ್ಯದಲ್ಲಿ ಅಂತ. ಇದು ನಿಮ್ಮೆಲ್ಲರ ಒಪಿನಿಯನ್ ಕೇಳಿಕೊಂಡು ಆಮೇಲೆ ಫಾಲೋ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಸೊ ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಮಧ್ಯದಲ್ಲಿ ಮಾತು ಬೇಕಾ, ಇಲ್ಲ ಕಂಟಿನ್ಯೂಸ್ ಆಗಿ ನನ್ನ ಮಾತಿದ್ರೆ ನಡೆಯುತ್ತಾ ಏನು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ, ಸೊ ದಟ್ ನನಗೂ ಒಂದು ಐಡಿಯಾ ಬರುತ್ತೆ. ಅಥವಾ ನಾನು ಹೇಗೆ ಮಾಡ್ತಿದ್ದೀನೋ ಅದೇ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ನನಗೂ ಇದೇ ಇಷ್ಟ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ಸುಮ್ಮನೆ ಮ್ಯೂಸಿಕ್ ಹಾಕಿ ಸ್ವಲ್ಪ ಹೊತ್ತು ಬೋರ್ ಹೊಡೆಯುತ್ತೇನೋ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಮಾತಾಡ್ತಾನೆ ಇರ್ತೀನಿ. ಏನೇ ಆದರೂ ನಿಮ್ಮ ಅಭಿಪ್ರಾಯ ತಿಳಿಸಿ, ಅದಕ್ಕೆ ತಕ್ಕಂಗೆ ನಾನು ನನ್ನ ವೀಡಿಯೋಸ್ ಎಡಿಟ್ ಮಾಡೋದನ್ನ ಚೇಂಜ್ ಮಾಡ್ಕೋತೀನಿ. ಮತ್ತು ಮೊನ್ನೆ ದಿನದ ಪರ್ಪಲ್ ಕುರ್ತಾ ಲಿಂಕ್ ಕೇಳಿದ್ರಿ, ಇವತ್ತಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಶೇರ್ ಮಾಡಿರ್ತೀನಿ. ಸರಿ, ಮತ್ತೆ ವಿಡಿಯೋನ ಇಲ್ಲೇ ಎಂಡ್ ಮಾಡೋ ಟೈಮ್ ಬಂದಿದೆ. ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ವಿಡಿಯೋ ಕಡೆ ತನಕ ನೋಡಿದ್ದಕ್ಕೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ತಿಳಿಸಿ ಹೇಗೆ ಅನಿಸ್ತು ಅಂತ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.